ಅತ್ತೆ ಏನತ್ತೆ ಇದು ಅನ್ಯಾಯ? ಯಾಕತ್ತೆ ಇಷ್ಟೊಂದು ಅನ್ಯಾಯ ಮಾಡ್ಬಿಟ್ರಿ ನನ್ಗೆ? ನಿಮ್ ಮಗಳು ಯಾಕತ್ತೆ ಕೈ ಕೊಟ್ಲು ನನಗೆ? ಯಾಕತ್ತೆ ಓಡೋಗ್ಬಿಟ್ಲು ನನ್ನ ಮನೆ ಬಿಟ್ಬಿಟ್ಟು? ನಾನು ಏನತ್ತೆ ಕಮ್ಮಿ ಮಾಡಿದ್ದೆ? ನಾನು ಏನತ್ತೆ ಎಷ್ಟೈತ್ ನನ್ನ ಹತ್ರ? ನಾನು ಏನತ್ತೆ ಕಮ್ಮಿ ಆಗಿದ್ದೀನಿ? ನೋಡಿ ಅತ್ತೆ, ನೋಡಕ್ ಚೆನ್ನಾಗಿಲ್ವಾ? ಇಲ್ಲ ಹ್ಯಾಂಡ್ಸಮ್ ಆಗಿದ್ದೀನಿ ತಾನೇ ನಾನು? ಜೊತೆನಾಗ್ ನನಗೇನು ಕೆಲ್ಸ ಇಲ್ವಾ? ಏನಿಲ್ಲ, ಎಲ್ಲ ಸೂಪರ್ ಆಗಿದ್ದೀನಿ. ನನ್ನ ಹಿಂದೆ 50 ಜನ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ರು. ನಾನೇ ಎಲ್ಲಾನು ರಿಜೆಕ್ಟ್ ಮಾಡ್ಬಿಟ್ಟು ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೋಬೇಕು, ನಿಮ್ಮ ಮಗಳು ಬಿಟ್ರೆ ನಂಗೆ ಬೇರೆ ಇನ್ಯಾರೂ ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಡ್ರಿ ಕಣತ್ತೆ ನೀವು ನನಗೆ. ದುಃಖ ತಡ್ಕೊಳಕ್ ಆಯ್ತಿಲ್ಲ. ನಮ್ಮ ಅಮ್ಮ ಎಲ್ಲ ಸಕ್ಕತ್ ಬೇಜಾರು ಮಾಡ್ಕೊಂಡ್ಬಿಟ್ರು. ಅಯ್ಯೋ ಮಗನೇ, ಹಂಗ ಹೋಗ್ಬಿಡ್ತಲ್ಲೋ ನಿನ್ ಜೀವನ ಅಂತ ಹೇಳ್ಬಿಟ್ಟು ಸಖತ್ ಅಂದ್ರೆ ಸಖತ್ ಬೇಜಾರು ಮಾಡ್ಕೊಂಡ್ಬಿಟ್ರು ನಮ್ಮ ಮನೆಗಂತೂ. ಯಾಕತ್ತೆ ಇಂಥ ಕೆಲಸ ಮಾಡ್ಬೇಕಾಗಿತ್ತು? ನಿಮ್ಮ ಮಗಳು ಓಡೋಗ ಅಂತದ್ ಏನತ್ತೆ ಆಗಿತ್ತು? ಯಾಕತ್ತೆ ಓಡೋಗ್ಬೇಕಾಗಿತ್ತು? ನೀವೇ ಹೇಳಿ. ಅಯ್ಯೋ, ಎಷ್ಟು ಬೇಜಾರಾತಾಯ್ತು ಗೊತ್ತಾ ಅತ್ತೆ ನಂಗಂತೂನು. ನಂಗೆ ಎಷ್ಟು ಆನಂದ ಆತಾಯ್ತು ಗೊತ್ತಾ? ಹೆಂಗೋ ಇವ್ರಂತೂ ಅವಳನ್ನ ಮದುವೆ ಆಗ್ಲಿಲ್ವಲ್ಲ, ಅದೇ ನಿನಗೆ ಖುಷಿ. ಇಂಥ ಒಳ್ಳೆ ಹುಡುಗನ್ ಕಳ್ಕೊಂಡಿರೋ ಅವಳೆ ನಿನಗೆ ಪಾಪಿಷ್ಟೆ. ಎಷ್ಟು ಚೆನ್ನಾಗವನು ಹುಡುಗ. ಇಂಥ ಚೆನ್ನಾಗಿರೋ ಹುಡುಗಂಗೆ ಹೋಗಿ 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 ಅಬ್ಬಬ್ಬಬ್ಬ. ಅಳಿ ಅಂದ್ರೆ ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಹೆಂಗನ ಮಾಡಿ ಕರ್ಸಕ್ ಪ್ರಯತ್ನ ಪಡ್ತಾ ಇವನಿ. ನೋಡಿ, ನಾನೇನಾದ್ರೂ ತೆಪ್ಪು ಕೆಲಸ ಮಾಡೋದ್ನ, ಇಲ್ಲ ಓಡೋಗು ಅಂತ ಹೇಳ್ಬಿಟ್ಟು ನಾನೇನಾರ ಹೇಳ್ಕೊಟ್ನ ಹೇಳಿ? ಎಲ್ಲ ಮನೆಯಾಳಿ ನನ್ನ ಸೊಸೆ ಮಾತು ಕೇಳ್ಬಿಟ್ಟೇನಿಗೆ ಹಿಂಗೆಲ್ಲನೂ ಆಗಿರೋದು. ನನ್ನ ಸೊಸೆಯಿಂದ ನಿನಗೆ ಇಷ್ಟೆಲ್ಲನೂ ಆಗಿರೋದು. ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ, ನಾನು ನೋಡ್ಕೊತೀನಿ ಎಲ್ಲನೂ. ಸರಿನಾ? ನೀನು ಆರಾಮಾಗಿರು, ನೀನು ನೆಮ್ಮದಿಯಾಗಿರು. ನೀನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ಮಾಡೋಕ್ಕಾಯ್ತದೆ? ನನ್ನ ಮಗಳಿಂದ ಅಲ್ಕ ಕೆಲಸ ಮಾಡ್ತಾಳೆ ಅಂತ ದೇವ್ರಣೆ ನನಗೆ ಗೊತ್ತಿರಲಿಲ್ಲ ಬಿಡು. ಗೊತ್ತಿದ್ರೆ ನಾನು ಇಲ್ಲಿ ಗಂಟ ಬಿಟ್ಬಿಟ್ಟೇನೆ, ನಾನು ತಗೊಂಡು ಬಾರಿಸ್ತಿರ್ಲಿಲ್ವೇ ನಾನು? ಯಾಕೋ ಅತ್ತೆ, ಭಾಳ ಬೇಜಾರಾತೈತೆ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಂಬಿಟ್ಟಿದ್ದೆ, ನನ್ನ ಮದುವೆ ಬರ್ರೋ ಅಂತ ಹೇಳ್ಬಿಟ್ಟು. ಅಯ್ಯೋ, ಮದುವೆ ಆಗೋಯ್ತದೆ ಅಂತ ಖುಷಿಯಾಗಿದ್ದು ನನಗೆ, ಹುಡುಗಿ ಓಡೋದ್ಲಂತೆ ಅಂತ ಹೇಳ್ಬಿಟ್ಟು ಕೇಳಿ ಶಾಕ್ ಆದ್ರೆ ಹೆಂಗಿರ್ತದೆ ಮನಸ್ಥಿತಿ ಅಂತ ನಿಮ್ಗೆ ಏನಾರ ಗೊತ್ತಾತೆ? ಹೆಂಗಾಯ್ತದೆ ಮೈಯೆಲ್ಲನೂ ಅಂತ ನಿಮ್ಗೆ ಗೊತ್ತಾತೆ? ನನಗೆ ಗೊತ್ತಾತೆ ಎಷ್ಟು ಕಷ್ಟ ಆಯ್ತದೆ, ಎಷ್ಟು ನೋವು ಆಯ್ತದೆ ಅಂತ. ನಿಮ್ಗೇನತ್ತೆ ಗೊತ್ತು ನನ್ನ ನೋವು, ನನ್ನ ಕಷ್ಟ? ಅಯ್ಯೋ, ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ನಿನ್ನ ತೋಳ ಸೀರೆಯಲ್ಲಿ ಎಂದು ಇರುವೆ ನನ್ನಾಣೆ. ಏ ಮಳ್ಳಿ, ಈ ಕಡೆ ಬಾರೆ ಇಲ್ಲಿ. ಅಳಿ ಅಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ಅಳಿ ಅಂದ್ರೆ ಅಳಿಬೇಡ್ರಿ, ಏನ್ ಹಾಳಾಗೋಗಿಲ್ಲ ಎಲ್ಲನೂ. ನಾನು ಎಲ್ಲ ಸರ್ವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ಸುಮ್ಕಿರ್ರಿ. ಇವಾಗ ನಾನು ಹುಡ್ಕೊಂಬಿಟ್ಟು ಬರ್ತೀನಿ. ನಿಮ್ಗೆ ನನ್ನ ಮಗಳು ಓಡಗೋಳೆ ಅಂತ ಶಾನೆ ಬೇಜಾರಾಯ್ತೈತಿ ಅಲ್ವಾ? ನನಗೆ ಗೊತ್ತು, ನೀವು ಇರ್ರಿ, ನಾನು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಆ ಪೊದ್ದಿ ಕರೆಸ್ತಾಳೆ ವಾಪಸ್ಸು, ಕರ್ಸಂಗೆ ನಾನು ಮಾಡ್ತೀನಿ. ನೀವು ಚಿಂತೆ ಮಾಡ್ದಿದ್ದಂಗೆ ನೀವು ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ನಿಮ್ಮನ್ನ ನಾನೇನಾದರೂ ಈಗ ಹೋಗ್ರಿ ಮನೆ ಬಿಟ್ಬಿಟ್ಟು ಹಂಗೆ ಅಂತ ಹೇಳ್ತಿದ್ದೀನ? ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಸುಮ್ಕೆ ಇರ್ರಿ. ಅಳಿ ಅಂದ್ರೆ ಹೆಣ್ಮಕ್ಳು ಹತ್ತಂಗೆ ಹಿಂಗೆ ಹೊತ್ಬಿಟ್ರೆ ನನಗಂತೂ ಒಂಚೂರೂ ಇಷ್ಟ ಆಗಕ್ಕಿಲ್ಲ. ಲೇ, ನಿನ್ನ ಮಗಳನ್ನ ನಿನ್ನ ಸೊಸೆನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ನಮ್ಮ ಬೀಗರು ಸಾವುಕಾರರು ಅವ್ರ ಮನೆಗೆ ಹೋಗ್ಬಿಟ್ಟು ನಿನ್ನ ಸೊಸೆಗೂ ನಿನ್ನ ಮಗಳಿಗೂ ಎಲ್ರಿಗೂ ಒಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ಇವಾಗ ತಾನೇ ಒಯ್ತಾ ಇದ್ದೀನಿ, ಆಮೇಕಿಂದ ನಾನು ಏನು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಯ್ತದೆ. ನನ್ನ ಮಗಳ ಜೀವನದಾಗೆ ಆಟ ಆಡ್ಬಿಟ್ರಿ ಅಲ್ವಾ ಎಲ್ಲ ಸೇರ್ಕೊಂಡು? ಹೀಗೈತೆ ನಿಮಗೆ ಮಾರಿ ಹಬ್ಬ. ಒಬ್ಬೊಬ್ರು ಕಂಬಿಯಿಂದ ಇರಬೇಕಾಯ್ತದೆ. ಅನ್ಯಾಯವಾಗಿ ನಮ್ಮ ರೂಪ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗನ ಕರ್ಕೊಂಡು ಹೊಡೋಗಂಗೆ ಮಾಡ್ಬಿಟ್ಟಿದ್ರಲ್ಲ ನೀವೆಲ್ಲನೂ. ನಾನು ಬಿಡಕ್ಕಿಲ್ಲ, ನೋಡ್ತಾ ಇರು. ನಿಮ್ಮ ಮ್ಯಾಲೆಲ್ಲನೂ ಒಂದು ಮಾಡ್ತೀನಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಅಯ್ಯೋ ಬಂಗಾರಮ್ಮ, ನಾನು ಏನು ಮಾಡಿದೆ ಹೇಳು? ನಾನೇನಾರ ಮಾಡಿದ್ರೆ ಯಾಕುಡ್ದಾಗ ಹಾಕು. ಎಲ್ಲ ನನ್ನ ಸೊಸೆ ಮಾಡಿರೋ ಕಿತಾಪತಿ. ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ಓಡಿಸ್ಬಿಟ್ಟವಳೆ. ನಾನು ಏನು ತಾನೇ ಮಾಡಲಿ ಹೇಳು? ನನಗೇನು ತಾನೇ ಮಾಡೋಕ್ಕಾಯ್ತದೆ? ನೋಡು, ಈಗ ನಾನು ಹೆಂಗನ ಮಾಡಿ ವಾಪಸ್ ಕರ್ಸಿಸ್ತೀನಿ ನೋಡು. ಇನ್ನೂ ಮನೆ ಮಾನ ಮರ್ವದಿನ ಬೀದಿನಾಗೆಲ್ಲ ಕಳಿಬೇಡ. ಈಗಾಗಲೇ ಊರೇ ನೆನೆಯ ಕೂಗ್ತಾಯ್ತೆ ನನ್ನ ಮಗಳು ಓಡೋಗಿರೋ ಇಸ್ಯನ. ಈಗ ಮತ್ತೆ ಇನ್ನೂ ಶಾನೆ ಆಗೋಗ್ಬಿಡ್ತದೆ. ದಯವಿಟ್ಟು ಇದು ನಿಲ್ಗೆ ಎಣಿಯ ಬಿಟ್ಬಿಡು. ನಾನು ಎಲ್ಲಾರನ್ನೂ ಕರೆದೋಸಿ ಬುದ್ಧಿ ಹೇಳ್ತೀನಿ. ನೀನೇನು ಬುದ್ಧಿ ಹೇಳೋದು? ಪೊಲೀಸರು ಹೇಳ್ತಾರೆ ಹೇಳಿ ಬುದ್ಧಿನ. ಇರು, ನಮ್ಮ ಬೀಗರು ತಗೋಗ್ಬಿಟ್ಟು ಬರ್ತೀನಿ ಫಸ್ಟು. ಅಯ್ಯೋ ಅತ್ತೆ, ನಿಮ್ಮ ಮಗಳು ಮೋಸ ಮಾಡಲೆಂದೆ ನೀನು ಬಂದೆಯಾ? ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ? ನಕ್ಕ ಹಾಗೆ ನಟನೆ ಮಾಡಿ ಕಾದೆಯಾ? ನಗುವ ಹೆಸರಿನಲ್ಲೇ ಹೃದಯ ಒಡೆದೆಯಾ? ನಂಬದೆ ಪ್ರೀತಿಯನ್ನು, ಲೆಕ್ಕನೇ ತಪ್ಪು ಅನ್ನೋ, ನಂಬದೆ ಪ್ರೀತಿಯನ್ನು. ಅಯ್ಯೇ ಅಳಿ ಅಂದ್ರೆ ನನ್ನ ಬಾಧೆ ನನಗೆ ಹಾಡು ಬೇರೆ ಹೇಳ್ತಿದ್ರೆ ನೀವು. ನಿಮ್ಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ಹಾಡು ಹೇಳಕ್ಕೆ? ತಲೆ ಕೆಟ್ಟರಂಗೆ ಹಾಡು ಹೇಳ್ತಿದ್ರಲ್ಲ, ಒಂದು ಸುಮ್ಕಿರ್ರಿ. ನಮ್ಮ ಬಾಧೆ ನಮಗೆ. ಆ ಬಂಗಾರಮ್ಮ ನೋಡ್ರು ಅದೇನೋ ಮಾಡ್ತೀನಿ ಅಂತಾಳೆ, ಇವ್ರು ನೋಡ್ರು ಇನ್ನೇನೋ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ನೋಡ್ರು ಹಾಡು ಹೇಳ್ತಿದ್ರೆ ನಿಮ್ಗೇನು ಹಾಡು ಹೇಳೋ ಅಷ್ಟು ಇದಾಗೋಗ್ಬಿಟ್ಟೈತೆ ನಿಮಗೆ. ಒಂದು ಸುಮ್ಕಿರ್ರಿ. ನಮ್ದಲ್ಲ ಅವ್ರ ದೂರ ಬಾಗಲಾಗೈತೆ, ಇವ್ರು ಹಾಡು ಹೇಳ್ತಿರೋದು ನೋಡು. ಅತ್ತೆ, ಖುಷಿಯಾದ್ರೂ ದುಃಖ ಆದ್ರೂ ನಾಡೇ ಅತ್ತೆ ಹೇಳೋದು. ಆಡ್ಬಿಟ್ಬಿಟ್ಟು ನೀನೇನು ಹೇಳಕ್ಕಿಲ್ಲ ಕಣತೆ. ನಂಗೆ ಏನಾದ್ರೂ ನಾನು ಹಾಡು ಹೇಳ್ಕೊಂಡು ಏನೇ ಸಮಾಧಾನ ಮಾಡ್ಕೊತೀನಿ. ನಿಮ್ಗೆ ಯಾಕತ್ತೆ? ನಿಮ್ಗೆ ಯಾಕೆ ಹೇಳಿ? ನೀವು ಸುಮ್ಕಿರ್ರಿ.
ಹೋಗಿ ಹಿಂದೆಗಡೆ ಇತ್ಲಾ ಕುಂತ್ಕೊಂಡು ಬೆಳಿಗ್ಗೆ ಸಂಜೆ ಗಂಟೆ ಏಳು ಕಡೆ ಬ್ಯಾಡ ಅಂದವ್ರು ಯಾರು ಅಲ್ಲ. ಬ್ಯಾರೆ ಯಾರನ್ನ ಆಗಿದ್ರೆ ನನ್ನ ಹುಡುಗಿನ ಯಾವನ ಓಡಿಸ್ಕೊಂಡು ಹೋಗೋನಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಕಾರ್ಗೆ ಹಾಕೊಂಡು ಹೋಗಿ ಬೆಂಗಳೂರೆಲ್ಲ ಹುಡ್ಕಾಡ್ಕೊಂಡ್ಬಿಟ್ಟು ಬರೋರು. ಆದ್ರೆ ನೀವು ನೋಡಿದ್ರೆ ಹಿಂಗೆ ನಿನಗೆ ಸುಮ್ಕೆ ನಿಂತುಬಿಟ್ಟು ಬಾಯ್ ಬಿಡ್ಕೊಂಡು ಕಂಡಿರಾಕೊಂಡು ಹೇಳ್ತಿದ್ರಲ್ಲ, ಆತಾಗ ಹೋಗಿ ನೀವು ನನ್ನ ಹುಡ್ಕಕ್ ಬಿಡಕ್ಕಿಲ್ಲ, ನೀವು ಹುಡ್ಕಕ್ಕಿಲ್ಲ. ನಿಮಗೆ ಸಮಾಧಾನ ಬೆಳಿಗ್ಗೆಯಿಂದ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ. ನಾನೇನು ಹೋಗಿ ನನ್ನ ಮಗಳು ಹುಡುಕ್ತೀನಿ, ನೀವು ಇಲ್ಲೇ ನಿಂತ್ಕೊಳ್ಳಿ ಎತ್ಕೊಂಡು. ಅಯ್ಯ ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಕಷ್ಟಕ್ಕಾಗರು ಯಾರೂ ಇಲ್ಲ, ಎಲ್ಲ ನಮ್ಮ ಸುಖಕ್ಕೆ ಬರ್ತಾರೆ ಅಷ್ಟೇ. ಏನಿಯ ಕಷ್ಟಕ್ಕಾಗ ಅಂತರು ಒಬ್ರು ಇಲ್ಲ, ಯಾರು ನಮ್ಮ ಕಷ್ಟಗಳಿಗಾಗೋದಿಲ್ಲ. ಸರಿನೇ, ಎಲ್ಲ ನಮ್ಮ ಸುಖಕ್ಕೆ ಬಂದಾಯ್ತಾರೆ. ನೀವು ತಲೆ ಕೆಡ್ಸ್ಕೊಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ದೇವರು ಒಳ್ಳೇದು ಮಾಡ್ತಾನೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಒಳ್ಳೇದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ, ನಿಜವಾಗ್ಲೂ ಭಾಳ ದುಃಖ ಆಯ್ತದೆ. ಆ ಮನೆಯಾಳಿ ಹಂಗೆ ಮಾಡಬಾರ್ದಾಗಿತ್ತು ಅವಳು ಶಶಿ, ಹಂಗೆ ಮಾಡ್ಬಿಟ್ಲಲ್ಲ. ಹಾಂ, ನೀವು ಬನ್ನಿ ಬನ್ನಿ ಕುಂತ್ಕೊ ಬನ್ನಿ. ಇದೆಲ್ಲ ಮನೆಯೊಳಗಡೆ ಎಲ್ಲ ಓಡಾಡ್ತಿರ್ತಾರೆ. ನಿಮಗೆ ಪ್ರಶಾಂತವಾಗಿದ್ರೆ ನಿಮ್ಗೂ ಸಮಾಧಾನ ಆಯ್ತದೆ. ಬನ್ನಿ, ಎಲ್ಲಿಗೆ? ಕರ್ಕೊಂಡೋಯ್ತೀನಿ ಬನ್ನಿ. ನನ್ನ ಮನೆ ಅಂಗಿನ ಅರಮನೆಯಲ್ಲ, ಒಂಗೆಯ ಮರದಡಿಯ ಕಲ್ಲು ಗುಡಿಸಲು ನನ್ನ ಗೆಳೆಯ. ಅಯ್ಯೋ, ಒಂಥರ ನೀನು ನನ್ನಂಗಿರನಿಯ, ಒಂಥರ ಸಂದ ಕಾಡೇಳ್ತೀಗ ನೀನಂತೂನುವೆ. ಹೌದು, ನನಗೂ ಪ್ರೀತಿ ಶಾನೆ ಮಾಡೋರು, ಪ್ರೀತಿ ಶಾನೆ ನೋಡಿಸ್ಕೊಳ್ಳೋರು ಅಂದರೆ ಬೋಲಿಷ್ಟ ನನಗಂತೂ. ಸಖತ್ ಇಷ್ಟ. ನೋಡಿ, ಇದು ಸುಮ್ಕೇನಿಯ ದವಸ ಧಾನ್ಯ ಎಲ್ಲನೂ ಇಕ್ಕಕ್ಕೆ ಅಂತ ಹಿಂದೆಗಡೆ ಸುಮ್ಮನೆ ಮಾಡೋರಿ. ನಾವು ಯಾವಾಗನ ಆಟ ಆಡ್ಕೊತಾ ಇರ್ತೀವಿ, ಇದು ಮನೆಯಾಗೆಲ್ಲನೂ ಸುಮ್ಮನೆ ಬಂದು ಕೊಟ್ಟಿರ್ತಾರೆ. ಯಾವಾಗನ ಚಿಕನ್ ಗಿಕ್ಕನ್ ಮಾಡ್ಕೊಳಕ್ಕೋ ಅದೇನ ಮಾಡೋಕ್ಕೋ, ನೆಂಟ್ರೆಷ್ಟು ಬಂದಾಗ ಜಾಸ್ತಿ ಜನ ಬಂದಾಗ ಅಡುಗೆ ಮಾಡೋಕ್ಕೆ ಅಂತ ಇಲ್ಲಿ ಕಟ್ಟೋರು ಅಷ್ಟೇನಿಯ. ಕುಂತ್ಕೊಳ್ಳಿ, ನೀವು ಕುಂತ್ಕೊಳ್ಳಿ. ನೀವು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಹೇಳ್ತೀರಿ. ನೀವು ಕುಂತ್ಕೊಳ್ಳಿ, ನಿಮ್ಗೆ ಕಾಪಿ ತಗೊಂಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ ಸುಮ್ಕೇನೆ. ಯಪ್ಪ, ಹೆಂಗೋ ಈ ಹುಡುಗಿತಾಗ ಮಾತಾಡ್ತಿದ್ರೆ ಒಂದು ಸಮಾಧಾನ ಆಯ್ತದೆ. ಅಲ್ಲ, ಕಷ್ಟಪಟ್ಟು ಹಂಗಾಡೋ ಹಿಂಗಾಡೋ ಒಂದು ಹೆಣ್ಣು ಸಿಕ್ಕಿತ್ತು, ಅವಳು ಓಡೋಗ್ಬಿಟ್ಲೆ. ನನ್ನ ಮುಸುಡಿಗಿನ ಯಾರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಹೆಂಗೋ ಸಂದಾಕಿರೋ ಹುಡುಗಿನೇನಿಯ ಸಿಕ್ಕಿದ್ಲು. ಆದರೆ ನನ್ನ ದುರಾದೃಷ್ಟ ನೋಡಿ, ಅವಳು ಹೊಂಟೋಗ್ಬಿಟ್ಲು. ಇದೇನೇನಿಯ ಬೇಜಾರು ನನಗಂತೂ. ಇದ್ದಿದ್ರೆ ಏನಪ್ಪ ಆಗೋದು? ಅಯ್ಯೋ, ಓಡೋಗಂಥ ಅವಶ್ಯಕತೆ ಏನಿತ್ತು? ನನ್ನ ಜೊತೆ ಭಾಳ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತದೆ ಅವಳಿಗೆ. ಥೂ, ಯೋಗ್ಯತೆ ಇಲ್ದಿರೋಳು ಬುಟಾಕ್. ಅವಳಲ್ಲ ಅಂದರೆ ಇನ್ನೊಬ್ಳು, ಇನ್ನೊಬ್ಳಲ್ಲ ಅಂದರೆ ಇನ್ನೊಬ್ಳು ಸಿಕ್ಕೇ ಸಿಗ್ತಾಳೆ. ಸದ್ಯ ಹಂಗೋ ಊರಾಗ ಒಂಚೂರು ಸಾಲ ಇತ್ತು, ಹೆಂಗೋ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಕ್ಕೆ ಯಾರು ಇನ್ನು ನನ್ನ ಬಂದು ಸಾಲ ಕೇಳಕ್ಕಿಲ್ಲ, ಏನೂ ಇಲ್ಲ. ತಗೊಳ್ಳಿ ಕಾಫಿನ. ನೋಡಿ, ನೀವು ಅಳಬೇಡ್ರಿ. ಅವಳು ಓಡೋದ್ರೇನಂತೆ, ಅವಳು ಹಾಳಾದವಳು ಓಡೋದ್ರೆ ಓಡೋಗ್ಲಿ, ಅವಳು ಓಡೋಗಕ್ಕೆ ಅಂತಾನೆ ಹುಟ್ಟಿದ್ಲು ಅಂತ ಅನ್ನಿಸ್ತದೆ. ನೋಡಿ, ನೀವೇನು ಬೇಜಾರು ಮಾಡ್ಕೊಬೇಡಿ, ಕಾಫಿ ಕುಡಿದು ಚೆನ್ನಾಗಿರಿ, ಸರಿನಾ? ಅವಳೇನಂತೆ, ಅವಳು ಸಿಗ್ಲಿಲ್ಲ ಅಂದರೆ ಅವ್ರ ಅಪ್ಪನಂತ ಇರೋ ಹುಡುಗಿ ಸಿಕ್ಕೇ ಸಿಗ್ತಾಳೆ, ಗೊತ್ತಾ? ಅಯ್ಯೋ ಸುಮ್ಕಿರಿ, ನಮ್ಮಂಥವ್ರನ್ನೆಲ್ಲ ಯಾರು ಇಷ್ಟಪಡ್ತಾರೆ? ದೇವ್ರೇ ಬಲ್ಲ. ಹೆಂಗೋ ಒಳ್ಳೆ ಹುಡುಗಿ ಸಿಕ್ಕಿದ್ಲು, ಅವಳು ಹೋಗ್ಬಿಟ್ಲಲ್ಲ ಅಂತ ಬೇಜಾರಾಯ್ತಾಯ್ತು ನನಗಂತೂ. ಅಯ್ಯೋ ಬುಡಿ, ಹಣೆ ಬರ್ದಾಗ ಬರ್ದಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಅಮ್ಮಂಗಂತಿತ್ತು, ಅಯ್ಯೋ ಮದುವೆ ಆಗೋ ಗಂಟ ಈಗಿನ ಕಾಲದಾಗ ಗ್ಯಾರಂಟಿ ಇಲ್ಲ ಮಗ ಅಂತ. ಹಂಗೆ ಆಗೋಗ್ಬಿಡ್ತು ನೋಡ್ರಿ. ಒಳ್ಳೆ ಹುಡುಗಿಯರಂತೂ ಸಿಗದೇನೇನಿಯ ಕಷ್ಟ ಬುಡಿ. ನಿಮ್ಗೇನು ಕಮ್ಮಿ ಆಗೈತೆ? ಮಹಾರಾಜ ಇದ್ದಂಗಿದ್ದೀರಾ. ಅಷ್ಟು ಚೆನ್ನಾಗಿದ್ದೀರಾ. ನಿಮ್ಗೇನು ಹೆಣ್ಣು ಸಿಗೋಕ್ಕಿಲ್ಲ ಅಂತ ಹೇಳ್ತೀರಾ? ನೋಡಿ, ನೀವು ತುಂಬ ಒಳ್ಳೆಯವರು. ಅದು ಬೇರೆ ನೀವು 4-5 ದೇಶಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀರಾ. ನಿಮ್ಮಂಥವ್ರೇನಿಯ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನೀವು ಸುಮ್ಕೆ ಇರಿ ನೀವು. ನೋಡಿ, ನೀವು ಹಾಗೆಲ್ಲ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ನಾನೇ ಎಷ್ಟೋ ಸಲ ಅಂದ್ಕೊಂಡಿದ್ದೆ, ಅಯ್ಯೋ ಇಂಥ ಹುಡುಗ ನನಗಾದರೂ ಸಿಗಬಾರ್ದಾಗಿತ್ತಾ, ಹೋಗಿ ಹೋಗಿ ಆ ಮನೆಯಾಳಿ ಶಶಿಗೆ ಸಿಕ್ಬಿಟ್ಟವನಲ್ಲ, ನನಗನ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು, ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ಅಂತ ಹೇಳಿ. ಅಲ್ಲ, ಆರಾಮಾಗೆ ಒಳ್ಳೆ ಸಂಬಳ, ನಿಮ್ಗೂ ಆರಾಮಾಗಿ ಓಡಾಡ್ಕೊಂಡು ಜೀವನ ಮಾಡ್ಕೊಂಡಿರ್ಬೋದಿತ್ತಲ್ವೇ? ಈಗ 4-5 ದೇಶಗಳು ಸುತ್ತಾಡ್ಕೊಂಡು ಯಾರಿಗ ಅದೃಷ್ಟ ಇರ್ತದೆ? ನೆಮ್ಮದಿ ಇರೋದು ಬಿಟ್ಬಿಟ್ಟು ಹೋಗಿ 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 ಈ ಮನೆಯಾಳಿ ಇವಳಲ್ಲ, ಇವಳು ಹಾಳು ಮಾಡ್ಕೊಂಡ್ಲು ಅವಳ ಜೀವನನ, ಅವಳೇ ನೆನೆಯ. ಏನು, ನಿನಗೆ ನನ್ನಂಥ ಹುಡುಗನೇ ಬೇಕಿತ್ತು ಅಂತ ನಿಂಗೆ ಅನ್ನಿಸ್ತಿತ್ತ? ನಿಜವಾಗೂ ನಿನಗೆ ನನ್ನಂಥ ಹುಡುಗ ಅಂದ್ರೆ ಇಷ್ಟನೇನಾ? ನಿನ್ನಂಥ ಹುಡುಗ ಅಂದರೆ ಇಷ್ಟನೇ ಅಲ್ಲ, ನೀವಂದ್ರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಏನ್ ಹೇಳ್ತಾ ಇದೀಯ ನೀನು? ಹಾ, ಏನ್ ಹೇಳ್ತಾ ಇದೀಯ ನೀನು? ನಿಜವಾಗ್ಲೂನಾ? ನಿನಗೆ ನಾನು ಅಂದ್ರೆ ತುಂಬಾ ಇಷ್ಟನಾ? ಸುಮ್ಮನಿರಿ ನೀವು. ನೀವು ಹಿಂಗೆ ಬಂದರೆ ನನಗೆ ಒಂಥರ ನಾಚಿಕೆ ಆಯ್ತದೆ. ಹೌದು, ನೀವು ಅಂದರೆ ತುಂಬ ಇಷ್ಟ. ಅದಕ್ಕೆ ನಿಮ್ಮ ಹಿಂದಿಂದೇನೆ ಅಲಿತಾ ಇದ್ದೆ. ಆದರೆ ನೀವು ನೋಡಿದ್ರೆ ಆ ಶಶಿ ಹಿಂದೆನೇ ಅಲಿತಾ ಇದ್ರಿ. ನಾನು ಯಾವಾಗೂ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ, ಥೂ, ಆ ಶಶಿ ಜಾಗದಾಗ ನಾನಿರಬಾರ್ದಾಗಿತ್ತಾ? ಎಷ್ಟು ಚೆನ್ನಾಗಿರೋದು ಅಂತ. ನಿಮ್ಮ ಈ ಹೇರ್ ಸ್ಟೈಲು, ಹಂಗೆ ಈ ಥರ ಬಟ್ಟೆ, ಇದೆಲ್ಲ ನೋಡಿ ನನಗಂತೂ ಭಾಳ ಇಷ್ಟ ಹೋಗ್ಬಿಟ್ರಿ. ಮೊದಲನೇ ಸಲ ನಿಮ್ಮ ನೋಡಿದಾಗೇನೆ ಬೋಲ್ ಇಷ್ಟ ಹೋಗ್ಬಿಡ್ತು. ಯಾರು ಇರ್ತಾರೆ ಹಿಂಗೆ ಸಿಟಿ ಥರ ಅಲ್ವಾ? ನಂಗೆ ತುಂಬ ಇಷ್ಟ ಹೋಗ್ಬಿಡ್ತು ನೋಡಿ ನನಗೆ. ಲತಾ, ನಿಜನಾ? ನಾನು ಎಷ್ಟು ಸಲ ಅನ್ಕೊಂಡಿದ್ದೆ ಗೊತ್ತಾ? ಹೋಗಿ ಹೋಗಿ ಆ ಕಾಮಾಂಗಿ ಶೋಷಿನ ಏನು ಚೆನ್ನಾಗಿಲ್ಲ, ಅದು ಒಂಚೂರು ಚೆನ್ನಾಗಿಲ್ಲ. ಅವಳು ಯಾಕಪ್ಪ ನನಗೆ ಸಿಗಬೇಕು? ನನಗೂ ಈ ಲತುನಂತ ಹುಡುಗಿ ಸಿಕ್ಕಿದ್ರೆ ನಾನು ಜೀವನದಾಗ ಎಷ್ಟು ಖುಷಿಯಾಗಿರ್ತಿದ್ನೋ ಅಂತ ನಾನು ಯಾವಾಗೂ ಅನ್ಕೋತಾ ಇದ್ದೆ, ಗೊತ್ತಾ? ನಿಜ ಹೇಳ್ತಾ ಇದ್ದೀರಾ? ಶಶಿಗಿನ್ನ ನೀವು ಜಾಸ್ತಿ ನನ್ನ ಇಷ್ಟಪಡ್ತಾ ಇದ್ರಾ?
ಅದಕ್ಕೆ ಅಲ್ವಾ ನಿನ್ ಜೊತೆ ಫಿಲಮ್ಗೆಲ್ಲ ಕರ್ಕೊಂಡೋಗಿದ್ ನಾನು. ಇಲ್ಲ ಅಂದ್ರೆ ಶಶಿ ಜೊತೆನೆ ಪಿಕ್ಚರ್ಗೆ ಹೋಗ್ತಾ ಇದ್ದೆ. ನೀನ್ ಎಷ್ಟು ಚೆನ್ನಾಗಿದ್ಯೋ, ಕ್ಯೂಟ್ ಕ್ಯೂಟ್ ಗೊಂಬೆ ಇದ್ದಂಗೆ ಇದೆಯಾ. ಅದಕ್ಕೆ ತಾನೇ ನಿನ್ನೆ ಪಿಕ್ಚರ್ ಕರ್ಕೊಂಡೋಗಿದ್ದು. ಶಶಿನಂತೂ ನಾನು ಕರೀಲೇ ಇಲ್ಲ ಪಿಕ್ಚರ್ಗೆ. ಅವಳ ಮ್ಯಾಲೆ ನನಗೇನು ಇಷ್ಟ ಇರಲಿಲ್ಲ. ಆದ್ರೆ ನಮ್ಮ ಅಮ್ಮ ಬಲವಂತ ಮಾಡಿತ್ತಲ್ಲ, ಮದುವೆ ಮಾಡ್ಕ ಅಂತ. ಅದಕ್ಕೆ ನೀ ಮದುವೆ ಮಾಡ್ಕೊಳಕ್ ಹೂ ಅಂದಿದ್ದೆ ಅಷ್ಟೇ ನೀಯ. ನನಗೆ ನೀನಂದ್ರೆ ನೀಯ ಬೋಲ್ ಇಷ್ಟ. ನಿನ್ ಬಿಟ್ಟು ನನಗೆ ಬೇರೆ ಯಾರು ಇಷ್ಟ ನೆನೆಯ ಆಗಕ್ಕಿಲ್ಲ ಗೊತ್ತಾ. ನನಗೆ ನೀನಂದ್ರೆ ತುಂಬಾ ಅಂದ್ರೆ ತುಂಬಾ ನೆನೆಯ ಇಷ್ಟ ನೀನು ಅಂತ ಹೇಳಿದ್ರೆ ನೋಡು. ಆ ನೋಡು, ಈಗ ನನಗೂ ಸ್ವಲ್ಪ ಖುಷಿ ಆಗ್ತೈತೆ. ಅವಳು ಹೋಗಿದ್ದಕ್ಕೆ ತಾನೇ ನೀನು ಸಿಕ್ಕಿದ್ದು. ದೇವ್ರು ನನಗೂ ನಿನಗೂ ಒಳ್ಳೆ ಪ್ಲಾನ್ ಮಾಡವನೇ ಅಲ್ವಾ. ಅದಕ್ಕೆ ಎಲ್ರು ಶಶಿ ಓಡೋಗೋಳೆ ಅಂತ ಲಬ 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 ಲಬೋ ಅಂತ ಬಾಯ್ಬಿಡ್ಕೊಂತ ಇದ್ರು. ಆದ್ರೆ ನಾನು ಮಾತ್ರ ಫುಲ್ ಖುಷಿಯಾಗಿದ್ದೆ. ಯಾಕೇಳಿ ನಿಮ್ಮ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ನನಗೂ ಏನಾದ್ರು ಚಾನ್ಸ್ ಸಿಗ್ತದಾ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ನೋಡಿ, ನೀವು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ನಾನಂದ್ರೆ ಇಷ್ಟ ತಾನೇ, ನಿಜ ಹೇಳಿ. ಈಗಿನ ಕಾಲದಾಗ ಹುಡುಗಿರೇ ಸಿಗೋದು ಕಷ್ಟ. ಅಂತಂದ್ರೆ ಆ ಹುಡುಗಿನೇನ ನುಡಿಕೊಂಡ್ ಬಂದವಳಿ. ಆ ಶಶಿ ಅಂತೂ ಕೈ ಎತ್ತದ್ಲು. ಅಂತದ್ರಾಗೆ ಈ ಲತನನ ಸಿಗ್ತಾವಳಲ್ಲ, ಕೂಸಿ ಪಡ್ಬೇಕು ತಾನೇ ಇದಕ್ಕೆ. ಅದು ಬಿಟ್ಬಿಟ್ಟು ನಾನು ನೋಡು ಒಳ್ಳೆ ನೆನೆಯ ಇಲ್ಲ, ಏಳನೇ ನೆನೆಯ ಬೋಲ್ ಇಷ್ಟಪಟ್ಬಿಡ್ಬೇಕು. ಚಿನ್ನ, ಹಿಡ್ದಿರ ಕೈನ ಕೊನೆ ಗಂಟ ಕೈ ಬಿಡಕ್ಕಿಲ್ಲ ನಾನು. ನನಗೆ ಗೊತ್ತಲ್ಲ ಮೊದ್ಲೇನೇ ನಾನು ಏನು ಅಂತ ಹೇಳ್ಬಿಟ್ಟು. ನೋಡು, ನೀನಂದ್ರೆ ನನಗೆ ಭಾಳ ಇಷ್ಟ. ನೀನು ಅಂದ್ರೆ ನಂಗೆ ತುಂಬ ಇಷ್ಟ. ಯಾವತ್ತು ನಾನು ನಿನ್ನ ಕೈ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಸರಿನಾ? ನೋಡು, ಇನ್ನು ಮ್ಯಾಲೆ ನಿನ್ನ ಮಾತ್ರನೇ ಲವ್ ಮಾಡ್ತೀನಿ. ನಾನು ಯಾರನ್ನೂ ಲವ್ ಮಾಡಕ್ಕಿಲ್ಲ. ಅವಳು ಅಕಸ್ಮಾತ್ ಶಶಿ ವಾಪಸ್ ಬಂದ್ರೂ ಇವಾಗೆಲ್ಲ ಈ ಮೂದೇವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ. ನಿನ್ನ ಮಾತ್ರ ನೀ ಲವ್ ಮಾಡ್ತೀನಿ. ನಿಜವಾಗ್ಲೂ ನಿಜ ಹೇಳಿ. ನಿಜವಾಗ್ಲೂ ಶಶಿ ಅಕಸ್ಮಾತ್ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ರೂ ನೀವೇನು ಅವಳನ್ನ ಒಪ್ಕೊಳಕ್ಕಿಲ್ಲ ತಾನೇ? ಸಾಧ್ಯನೇ ಇಲ್ಲ. ಯಾರೆಲ್ಲರೂ ಒಪ್ಕೋತೀನಿ ಅಂತ. ನಿನ್ನಂಥ ದಂತದ ಗೊಂಬೆ ಚೆಲುವೆ ಸಿಕ್ಕಿರ್ಬೇಕಾದ್ರೆ ಹೋಗಿ ನಾನು ಅವಳನ್ನ ಛೇ 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 ಅದೆಲ್ಲ ಮರ್ತು ಬಿಡು ನೀನು. ಅವಳನ್ನೆಲ್ಲ ಇಷ್ಟಪಡೋ ಅಂಥ ಮಗನೇನಿಯ ನಾನಲ್ಲ. ನೀನಂದ್ರೆ ನನಗೆ ಬಹಳ ಇಷ್ಟ. ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇನ್ನು ಮ್ಯಾಲೆ ಇರೋಕ್ಕಾಗಕ್ಕಿಲ್ಲ ಬಿಡು. ನೋಡು, ನಮ್ಮ ಲವ್ ವಿಷಯನ ಇನ್ನೂ ಇಷ್ಟು ಬೇಕಾ ಯಾರಿಗೂ ಮನೆಯವ್ರಿಗೆ ಹೇಳೋದು ಬೇಡ. ಯಾಕಂದ್ರೆ ನೋಡಪ್ಪ, ಶಶಿ ಓಡೋಗಿದ ತಕ್ಷಣ ಏನಿಯಾ ಲತುನ ಇಷ್ಟಪಡ್ತಾವನಿ ಅಂತ ಅನ್ಕೊಬಿಡ್ತಾರೆ. ನಿಧಾನ ಕೇಳೋಣ. ಆಯ್ತು, ನಮ್ಮ ಅಕ್ಕೊಂದು ಇನ್ನೂ ಮದುವೆ ಆಗಬೇಕು. ನಮ್ಮ ಅಕ್ಕೊಂದೆಲ್ಲ ಮದುವೆ ಆದಮೇಲೆ ನಿಧಾನಕ್ಕೆ ಏನೇ ಹೇಳೋಣ. ಬೇಡ ಅಂತಂದಾರೆ ಯಾರು? ಹಾಂ, ಸರಿ. ನಿನ್ನ ಮೇಲೆ ನಾನು ನೀನು ಲವ್ವರ್ಸ್ ಅಷ್ಟೇನಿಯ. ನಮ್ಮ ಲವ್ ವಿಷಯ ಮನೆಗೆ ಗೊತ್ತಾಗಬಾರ್ದು. ಆ ಥರ ಇರೋಣ, ಸರಿನಾ? ಗೊತ್ತಾದ್ಮೇಲೆ ಬೇಕಾದ್ರೆ ಮದುವೆ ಮಾಡಿಸ್ತಾರೆ. ಇನ್ನೇನಂತೆ, ನಮ್ಮ ಅಮ್ಮಂಗೂ ಇಷ್ಟ ಆಯ್ತೀರ ನೀವೇ ನೆನೆಯ ನನಗೆ ಗೊತ್ತು. ಅಲ್ಲಿ ಗಂಟ ಸೀಕ್ರೆಟಾಗಿ ಇಲ್ಲಿಗೆ ಬಂದೆ ನೆನೆಯ ಮಾತಾಡೋಣ. ಫಿಲಮ್ ಗಿಲಮ್ ಓಡಾಡ್ಕೊಂಡಿರೋಣ, ಸರಿನಾ? ಸರಿ ಚಿನ್ನ, ಆಯಿತು. ಭಾಳ ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ನಡಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ತಿನ್ಕೊಂಬಿಟ್ಟು ಬರೋಣ ಇಬ್ರು ಹೋಗ್ಬಿಟ್ಟು. ಹ್ಞೂ, ಆಯ್ತು, ನಡೀರಿ ಹೋಗೋಣ. ನನಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಐ ಲವ್ ಯು ಬಂಗಾರಿ. ಐ ಲವ್ ಯು ಟೂ ಬಂಗಾರಿ.